ವೆಲ್ಕಮ್ ಬ್ಯಾಕ್ ಲೈಕ್ ಸಮುದ್ರ ಜಿ ಕೆ ಕ್ಲಾಸಸ್. ನೆಕ್ಸ್ಟ್ ಸ್ಮಾಲ್ ಸ್ಟೋರಿ ಮುಖಾಂತರ ದ ಲಯನ್ ಆ್ಯಂಡ್ ದ ಮೌಸ್ ಸ್ಟೋರಿ ನೋಡಿ ಯಾವ ರೀತಿಯಾಗಿರ್ತಕ್ಕಂಥದ್ದು. ಒನ್ ಡೇ ಎ ಲಯನ್ ವಾಸ್ ಸ್ಲೀಪಿಂಗ್ ಇನ್ ದ ಫಾರೆಸ್ಟ್. ಒಂದಿನ ಏನಪ್ಪ ಅಂತಂದರೆ ಫಾರೆಸ್ಟಲ್ಲಿ ಲಯನ್ ಅಂದ್ರೆ ಶಿವ ಅಂತಂದಂಗೆ ಅದು ಮಲ್ಕೊಂಡಿರ್ತಿರ್ತದೆ, ಹೌದಾ. ಎ ಲಿಟಲ್ ಮೌಸ್ ರ್ಯಾನ್ ಓವರ್ ಹಿಸ್ ಬಾಡಿ. ಲಿಟಲ್ ಮೌಸ್, ಹೌದಾ, ಇಲಿ ಏನು ಮಾಡ್ತಪ್ಪ ಅಂತಂದರೆ ಅದ್ರ ಬಾಡಿ ಮ್ಯಾಗಿಂದು ಹೋಗ್ಬಿಡುತ್ತೆ ಓವರ್ ಹಿಸ್ ಬಾಡಿ. ದ ಲಯನ್ ವೋಕ್ ಅಪ್ ಆ್ಯಂಡ್ ಕಾಟ್ ದ ಮೌಸ್. ನೋಡ್ರಿ, ಲಯನ್ ವೋಕ್ ಅಪ್, ವೋಕ್ ಅಂದರೆ ಎದ್ದು ಬಿಟ್ಟಿತ್ತು, ಎದ್ದು ಬಿಟ್ಟು ಏನಪ್ಪ ಅಂದರೆ ಕಾಟ್ ದ ಮೌಸ್, ಇಲಿಗೆ ಹೋಗಿ ಹಿಡಿತದೆ. ದ ಮೌಸ್ ವಾಸ್ ಅಫ್ರೈಡ್, ಇಲಿ ಭಾಳ ಅಂಜುತ್ತದೆ. ಹೀ ಸೇಡ್, ಅಂಜೇನು ಹೇಳ್ತಾನೆ, ಪ್ಲೀಸ್ ಡೋಂಟ್ ಕಿಲ್ ಮೀ, ನನಗೆ ಕೊಲ್ಲಬೇಡ. ಒನ್ ಡೇ ಐ ವಿಲ್ ಹೆಲ್ಪ್ ಯು, ಒಂದಿನ ನಿನಗೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ. ದ ಲಯನ್ ಲಾಫ್ಡ್ ಆ್ಯಂಡ್ ಲೆಟ್ ಹಿಮ್ ಗೋ. ಲಯನ್ ಏನು ಮಾಡ್ತಪ್ಪ ಅಂದರೆ ನಗ್ತದ, ಹೌದಾ. ನಕ್ಕೇನಪ್ಪ ಅಂದರೆ ಲೆಟ್ ಹಿಮ್ ಗೋ, ಈಗ ಬಿಟ್ಬಿಡ್ತದೆ ಅದಕ್ಕೆ ಹೋಗಂತೇಳಿ ನಕ್ಕಿಸಿದ್ರೆ. ಆಫ್ಟರ್ ಸಮ್ ಡೇಸ್, ಕೆಲವು ದಿನಗಳ ನಂತರ, ದ ಲಯನ್ ವಾಸ್ ಕಾಟ್ ಇನ್ ಎ ಹಂಟರ್ಸ್ ನೆಟ್. ನೋಡ್ರಿ, ಲಯನ್ ಏನಪ್ಪ ಅಂದರೆ ಒಂದಿನ ಏನಪ್ಪ ಅಂದರೆ ಬೇಟೆಗಾರರ ಒಂದು ಬಲಿ ಒಳಗೆ ಸಿಕ್ಕೊಂಡು ಬಿದ್ದಿರ್ತದೆ. ಹೀ ಟ್ರೈಡ್ ಬಟ್ ಕುಡ್ ನಾಟ್ ಎಸ್ಕೇಪ್, ಅದು ಟ್ರೈ ಮಾಡಿರ್ತದೆ, ಅದಕ್ಕೆ ಎಸ್ಕೇಪ್ ಆಗೋಕ್ಕಾಗಿಲ್ಲ. ದ ಲಿಟಲ್ ಮೌಸ್ ಕೇಮ್ ದೇರ್, ಅಲ್ಲಿ ಒಂದು ಸಣ್ಣ ಇಲಿ ಏನಪ್ಪ ಅಂದ್ರೆ ಬರ್ತದೆ. ಅದೇನಪ್ಪ ಅಂದ್ರೆ ಅದಕ್ಕೆ ಒಂದಿನ ನಾ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿತ್ತಲ್ಲ, ಅದೇ ಬಂದಿರ್ತದೆ. ಈ ಕಟ್ ದ ನೆಟ್ ವಿತ್ ಹಿಸ್ ಶಾರ್ಪ್ ಟೀತ್. ನೋಡ್ರಿ, ಆ ನೆಟ್ ಏನಪ್ಪ ಅಂದರೆ ಶಾರ್ಪ್ ಹಲ್ಲಿನಿಂದ ಕಟ್ ಮಾಡಿಬಿಡ್ತದೆ. ದ ಲಯನ್ ವಾಸ್ ಫ್ರೀ, ಲಯನ್ ಏನಾಯ್ತಪ್ಪ ಅಂದರೆ ಫ್ರೀ ಆಗಿಬಿಡ್ತದೆ. ಹೀ ಥ್ಯಾಂಕ್ಡ್ ದ ಮೌಸ್, ಅದಕ್ಕೆ ಧನ್ಯವಾದಗಳು ಹೇಳಿಬಿಡ್ತದೆ. ದ ಬೋತ್ ಬಿಕೇಮ್ ಗುಡ್ ಫ್ರೆಂಡ್ಸ್, ಎರಡು ಏನಪ್ಪ ಅಂದರೆ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾವೆ. ಮೋರಲ್ ಸ್ಟೋರಿ ಏನಪ್ಪ ಅಂದರೆ ಇವನ್ ಸ್ಮಾಲ್ ಫ್ರೆಂಡ್ಸ್ ಕ್ಯಾನ್ ಬಿ ಗ್ರೇಟ್ ಹೆಲ್ಪರ್ಸ್. ನೋಡ್ರಿ, ಯಾವಾಗಲೂ ಕೂಡ ಸ್ಮಾಲ್ ಫ್ರೆಂಡ್ಸ್ ಇವ್ರು ಯಾರು ಉಪಯೋಗ ಬರಲ್ಲ ಅಂತಕ್ಕಂಥದ್ದು ತಿಳ್ಕೊಬಾರ್ದು. ಯಾವಾಗಿಲ್ಲಪ್ಪ ಅಂದರೆ ಪ್ರತಿಯೊಬ್ಬರು ಒಂದಿಲ್ಲ ಒಂದು ಸಮಯಕ್ಕೆ ಏನಪ್ಪ ಅಂದರೆ ಹೆಲ್ಪ್ ಮಾಡ್ತಾರೆ ಅಂತಕ್ಕಂಥದ್ದು ನೆನಪಿರಬೇಕು, ಹೌದಾ. ಯಾವುದು ಕಡೆಗಣಿಸಬಾರ್ದು ಅಂತಕ್ಕಂಥದ್ದು ಈ ಸ್ಟೋರಿ ಅಲ್ಲಿರ್ತಕ್ಕಂಥ ಕಥೆಯ ನೀತಿ ಇದು. ಅದೇ ಥರ ಈಗ ಕ್ವಶನ್ ಯಾವ ರೀತಿ ಕೇಳಬೇಕು ಅಂತಕ್ಕಂಥದ್ದು ನೋಡ್ರಿ. ಹೂ ವಾಸ್ ಸ್ಲೀಪಿಂಗ್ ಇನ್ ದ ಫಾರೆಸ್ಟ್, ಯಾರು ಮಲ್ಕೊಂಡಿದ್ರು? ಎ ಲಾಯನ್. ಹೂ ರ್ಯಾನ್ ಓವರ್ ದ ಲಯನ್ಸ್ ಬಾಡಿ, ಲಯನ್ ಬಾಡಿ ಮ್ಯಾಗ ಯಾರು ಹೋದ್ರು ಅಂತ ಅರ್ಥ. ಯಾರು ಹೋದ್ರು? ಲಿಟಲ್ ಮೌಸ್, ಸಣ್ಣದು ಇಲಿ ಏನಪ್ಪ ಅಂದರೆ ಮ್ಯಾಲಿಂದು ಹೋಗಿರ್ತದೆ, ಹೋಗೋಣಪ್ಪ ಅಂದರೆ ಅದಕ್ಕೆ ಎಚ್ಚರಾಗಿರ್ತದೆ. ವಾಟ್ ಡಿಡ್ ದ ಲಯನ್ ಡೂ ವೆನ್ ಹೀ ವೋಕ್ ಅಪ್? ಲಯನ್ ಎದ್ದು ಬಳಕ ಏನು ಮಾಡ್ತು? ವೆನ್ ಹಿ ವೋಕ್ ಅಪ್, ಅದು ಯಾವಾಗ ಎದ್ದಾಗ ಏನು ಮಾಡ್ತು ಅಂತಂದರೆ ಈ ಕಾಟ್ ದ ಮೌಸ್, ಇಲಿಯನ್ನು ಹಿಡಿಬಿಡ್ತದೆ. ವಾಟ್ ಡಿಡ್ ದ ಮೌಸ್ ಪ್ರಾಮಿಸ್? ಏನು ಪ್ರಾಮಿಸ್ ಮಾಡಿತ್ತು ಅದಕ್ಕೆ? ಟು ಹೆಲ್ಪ್ ದ ಲಯನ್ ಒನ್ ಡೇ, ನಿನಗೆ ನಾ ಒಂದಿನ ಹೆಲ್ಪ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತದೆ. ಹೂ ಕಾಟ್ ದ ಲಯನ್ ಲೇಟರ್? ಲಯನ್ಗೆ ನಂತರ ಯಾರು ಹಿಡ್ಕೊಂಡಿರ್ತಾರೆ ಅಂದರೆ ಎ ಹಂಟರ್, ಬೇಟೆಗಾರರು ಬೆಲೆ ಒಳಗೆ ಹಾಕಿ ಹಿಡಿದು ಬಿಟ್ಟಿರ್ತಾರೆ ಅದಕ್ಕೆ. ಹೌ ವಾಸ್ ಲಯನ್ ಟ್ರ್ಯಾಪ್ಡ್? ಹೌ ವಾಸ್ ದ ಲಯನ್ ಟ್ರ್ಯಾಪ್ಡ್ ಇನ್ ಎ ನೆಟ್? ಎಲ್ಲಿ ಟ್ರ್ಯಾಪ್ ಆಗಿತ್ತಪ್ಪ ಅಂತಂದರೆ ಅದು ನೆಟ್ಟಿನೊಳಗೆ ಕೂತು ಬಿಟ್ಟಿತ್ತು, ಅದು ಟ್ರ್ಯಾಪ್ ಆಗಿ. ಹೂ ಕೇಮ್ ಟು ಹೆಲ್ಪ್ ದ ಲಯನ್? ಯಾರು ಹೆಲ್ಪ್ ಮಾಡಕ್ಕೆ ಬಂದ್ರೆ ಅಂದರೆ ದ ಮೌಸ್. ಹೌ ಡಿಡ್ ದ ಮೌಸ್ ಸೇವ್ ದ ಲಯನ್? ಯಾವ ರೀತಿ ಅದಕ್ಕೆ ಸೇವ್ ಮಾಡ್ತಂದ್ರೆ ಬೈ ಕಟ್ಟಿಂಗ್ ದ ನೆಟ್ ವಿತ್ ಹಿಸ್ ಟೀತ್, ಅದ್ರ ಹಲ್ಲಿನ ಮುಖಾಂತರ ಏನಪ್ಪ ಅಂದರೆ ಕಟ್ ಮಾಡೋದ್ರ ಮುಖಾಂತರ ಅದಕ್ಕೆ ಹೆಲ್ಪ್ ಮಾಡ್ತದೆ. ಹೌ ಡಿಡ್ ದ ಲಯನ್ ಫೀಲ್ ಆಫ್ಟರ್ ಬೀಯಿಂಗ್ ಸೇವ್ಡ್? ನೋಡ್ರಿ, ಯಾವ ರೀತಿಯಾಗಿ ಅದಕ್ಕೆ ಫೀಲ್ ಆಯಿತು ಆಫ್ಟರ್ ಬೀಯಿಂಗ್ ಸೇವ್ಡ್? ಅದಕ್ಕೆ ಸೇವ್ ಮಾಡಿದ ನಂತರ ಯಾವ ರೀತಿ ಫೀಲ್ ಆಯ್ತು ಅಂದರೆ ಏನಂತ ಹೇಳ್ತಪ್ಪ ಅಂದರೆ ಥ್ಯಾಂಕ್ಫುಲ್ ಅಂತ ಹೇಳ್ಬಿಡ್ತದೆ ಅದಕ್ಕೆ, ಹೌದಾ. ಧನ್ಯವಾದಗಳು ಅಂತ ಫೀಲ್ ಬರ್ತದೆ, ಯಾಕಂದರೆ ನಂಗೆ ಸೇವ್ ಮಾಡಿದ್ದಕ್ಕೋಸ್ಕರ ನಿನಗೆ ಧನ್ಯವಾದಗಳು ಅಂತ ಅಂದಂಗೆ, ಹೌದಾ. ವಾಟ್ ಈಸ್ ದ ಮೋರಲ್ ಆಫ್ ದ ಸ್ಟೋರಿ? ಸ್ಟೋರಿಯ ನೀತಿ ಏನಪ್ಪ ಅಂತಂದರೆ, ಕಥೆಯ ನೀತಿ, ಇವನ್ ಸ್ಮಾಲ್ ಫ್ರೆಂಡ್ಸ್ ಕ್ಯಾನ್ ಬಿ ಗ್ರೇಟ್ ಹೆಲ್ಪರ್ಸ್. ನೋಡ್ರಿ, ಇವನ್ ಸ್ಮಾಲ್ ಫ್ರೆಂಡ್ಸ್ ಕ್ಯಾನ್ ಬಿ ಗ್ರೇಟ್ ಹೆಲ್ಪರ್ಸ್. ಸ್ಮಾಲ್ ಫ್ರೆಂಡ್ಸ್ ಕೂಡ ಏನಪ್ಪ ಅಂತಂದರೆ ಒಂದಿನ ಹೆಲ್ಪ್ ಆಗ್ತಾರ ಅಂತಕ್ಕಂಥದ್ದು ಇದು ಮೋರಲ್ ಸ್ಟೋರಿ, ಓಕೆನಾ. ಇಷ್ಟು ಆಗಿತ್ತು ಇವತ್ತಿನ ಒಂದು ಕ್ಲಾಸಿನಲ್ಲಿ. ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಮತ್ತೆ ಹೊಸ ಕನ್ನಡ ವಿತ್ ಇಂಗ್ಲೀಷ್ ಎರಡೂ ನೋಡ್ಕೊತ ಹೋಗೋರಿ, ಅಂದರೆ ನಿಮಗೆ ಈಸಿಯಾಗಿ ತಿಳಿತದೆ, ಹೌದಾ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅದು ಒಂದು ಪ್ರಯತ್ನ ಮಾಡ್ತೀನಿ, ಓಕೆ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸದಾ ನೋಟಿಫೈ ಆಗಿರ್ಬೇಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ
ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.